ರಘುರಾಮ್ ಭಟ್ ಅವರ ಒಂದು ಆಗಮನ ಅಗರಿ ಎಂಟರ್ಪ್ರೈಸಸ್ಗೆ ತುಂಬಾ ಸಂತೋಷವನ್ನ ಕೊಡ್ತಾ ಇದೆ. ಅವರು ಕ್ರಿಕೆಟಿನಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿ 357ಕ್ಕೂ ಹೆಚ್ಚು ರಣಜಿ ಮ್ಯಾಚ್ಗಳನ್ನು, ಆಮೇಲೆ ಭಾರತ ತಂಡದಲ್ಲೂ ಟೆಸ್ಟ್ ಆಟಗಳನ್ನು ಆಡಿಕೊಂಡು ಈಗ ನಮ್ಮ ಮುಂದೆ ಇದ್ದಾರೆ. ಈಗ ಪ್ರಸ್ತುತ ಕರ್ನಾಟಕ ಕ್ರಿಕೆಟ್ ಬೋರ್ಡಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಅವರು ಮತ್ತೊಂದು ವಿಶೇಷ ಪುತ್ತೂರಿನ ಅವರಿಗೆ ತುಳು ಕೂಡ ಬರ್ತದೆ. ಈಗ ಸಿಕ್ಕಲ್ಲಿ ನಮಗೆ ತುಂಬಾ ಸಂತೋಷ ಆಯಿತು. ಹಾಗಾಗಿ ಇವರನ್ನ ನಾನು ನಮ್ಮ ಅಗರಿ ಎಂಟರ್ಪ್ರೈಸಸ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಕ್ರಿಕೆಟ್ ಪ್ಲೇಯರ್, ಅನಂತರ ನಮ್ಮ ಮಿತ್ರರು, ಆಮೇಲೆ ನಮ್ಮ ಹಲವಾರು ಎಲ್ಲಾ ಕ್ರೀಡೆಗಳಿಗೆ ಸಪೋರ್ಟ್ ಕೊಡುತ್ತಿರುವ ಪುಂಡ್ಲಿಕ್ ಅವರು ಕುಸ್ತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ತೋರಿಸಿ ಎಲ್ಲರ ಮೆಚ್ಚುಗೆ ಪಾತ್ರರಾದಂತಹ ಒಂದು ಶ್ರೇಷ್ಠ ಕ್ರೀಡಾಪಟು ಪುಂಡ್ಲಿಕ್ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಕ್ರಿಕೆಟ್ ಅಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಅವರು ಪ್ರಸಿದ್ಧಿಯನ್ನ ಪಡೆದು ನಮ್ಮ ಊರಿಗೆ ಸುರತ್ಕಲಿಗೆ ವಿಶೇಷವಾದಂತಹ ಒಂದು ಹೆಸರನ್ನು ತಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಆಮೇಲೆ ನಮ್ಮ ಯುವಕೇತನದ ಆಟಗಾರರು ಎಲ್ಲ ಕಡೆ ಬಹುಮಾನವನ್ನ ಹೊಡೆಯುವ ನಮ್ಮ ಸಂಘಕ್ಕೆ ಹೆಚ್ಚಿನ ಪ್ರಶಸ್ತಿಗಳನ್ನು ತಂದಂತ ಆಟಗಾರರು ಈ ಒಂದು ಸಂದರ್ಭದಲ್ಲಿ ನಮ್ಮ ರಘುರಾಮ್ ಭಟ್ ಅವರ ಒಂದು ಆಶೀರ್ವಾದ ತಗೊಳ್ಬೇಕು, ಅವರು ನಮ್ಮೊಂದಿಗೆ ಇರಬೇಕು ಅಂತ. ಅವರ ಒಂದು ಕ್ರಿಕೆಟ್ ಪ್ಲೇಯರ್ ಯಾವಾಗಲೂ ಹಾಗೆ ಹಿರಿಯರು ಇದ್ದಾಗ ಕಿರಿಯರಿಗೆ ಒಂದು ಮಾಡೆಲ್ ಆಗ್ತಾರೆ, ಅನಂತರ ಅವರಿಗೆ ಒಂದು ಪ್ರಚೋದನೆ ಸಿಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಅವರು ಕರ್ನಾಟಕ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷರಾಗಿರೋದ್ರಿಂದ ಎಲ್ಲರಿಗೂ ಬೇಕಾಗ್ತದೆ. ಹಾಗಾಗಿ ಆ ಎಲ್ಲ ಅದರ ಸದಸ್ಯರನ್ನು ಕೂಡ ಸ್ವಾಗತಿಸ್ತಾ, ಆಮೇಲೆ ನಮ್ಮ ಕ್ರಿಕೆಟ್ ಪ್ಲೇಯರ್ ಇಲ್ಲಿ ನಮ್ಮ ಬದಿಯಲ್ಲಿ ಇದ್ದಾರೆ ಶಿವರಾಜ್ ಅವರನ್ನು ಕೂಡ ಸ್ವಾಗತಿಸ್ತಾ, ಕರಾವಳಿ ಕೇಸರಿಯ ವಚನ್ ನಮ್ಮಲ್ಲಿದ್ದಾರೆ, ನಿಮಗೂ ನಮ್ಮ ಆತ್ಮೀಯವಾದ ಸ್ವಾಗತ. ಅಗರಿ ಸಂಸ್ಥೆಯ ಎಲ್ಲ ಮ್ಯಾನೇಜರ್ ಸ್ಟಾಫ್ ಅವರನ್ನೆಲ್ಲ ಸ್ವಾಗತಿಸ್ತಾ, ಈಗ ಪುಂಡ್ಲಿಕ್ ಅವರಿಂದ ಹೇಳುವ ನಮ್ಮ ಆತ್ಮೀಯ ಮಿತ್ರರು ಹಾಗೂ ಸಮಾಜ ಸೇವೆಯಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ ಯಕ್ಷಗಾನದಲ್ಲಿ ಕೂಡ ಅವರ ಹಿರಿಯರು, ಅಜ್ಜ ಹಾಗೂ ಅವರ ತಂದೆ ಎಲ್ಲ ಯಕ್ಷಗಾನದಲ್ಲಿ ಕೀರ್ತಿ ಪತಾಕೆಯನ್ನು ಆರಿಸಿದವರು. ಅವರ ಭಾಗವತರ ಸುಪುತ್ರ ಅಗರಿ ರಾಘವೇಂದ್ರ ರಾವ್. ಅಂದ್ರೆ ಅಗರಿ ಸಂಸ್ಥೆ ಅಂದ್ರೆ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಚಿರಪರಿಚಿತ. ಇಲ್ಲಿ ಸುರತ್ಕಲ್ ಆಗಿರ್ಬಹುದು, ಸುರತ್ಕಲಲ್ಲಿ ಹಾಗೂ ಶುಭಗಿರಿ ಆಗಿರ್ಬಹುದು, ವಡವೇತ್ರೆ ಆಗಿರ್ಬಹುದು, ಎಡಪದವು ಹಾಗೂ ಬೇರೆ ಈಗ ಅಲ್ಲಲ್ಲಿ ಅವರ ಅಗರಿ ಸಂಸ್ಥೆಯ ಬ್ರಾಂಚ್ ಇಟ್ಟು ಇದರಲ್ಲಿ ನೂರಾರು ಯುವಕ ಯುವತಿಯರಿಗೆ ಉದ್ಯೋಗ ನೀಡಿದ ಅನ್ನದಾತರು ಕೂಡ ಹೌದು. ಅವರಿಗೆ ಪ್ರಥಮವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರೊಟ್ಟಿಗೆ ಇವತ್ತು ನಮ್ಮ ಭಾರತ ತಂಡದ ಕ್ರಿಕೆಟ್ ಆಟಗಾರ ರಘುರಾಮ್ ಭಟ್ ಮೊದಲು ರಣಜಿ ಕ್ರಿಕೆಟ್ ಪಂದ್ಯಾಟದಲ್ಲಿ ಅವರ ಲೆಗ್ ಸ್ಪಿನ್ ಮೋಡಿಯಿಂದ 395ಕ್ಕಿಂತ ಅಧಿಕ ವಿಕೆಟ್ ಗಮನಿಸಿದ ಒಂದು ಧೀಮಂತ ಆಟಗಾರ ಹಾಗೂ ರಾಷ್ಟ್ರವನ್ನು ಪ್ರತಿನಿಧಿಸಿದ ನಮ್ಮ ಹೆಮ್ಮೆಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಘುರಾಮ್ ಭಟ್ ಅವರಿಗೆ ನಾವು ಈ ಹೊತ್ತಲ್ಲಿ ಅಗರಿ ಸಂಸ್ಥೆಯವರು ಮಾಡುವ ಸನ್ಮಾನ ನಿಜವಾಗೂ ಶ್ಲಾಘನೀಯ. ಅಗರಿ ಅವರಿಗೆ ಇನ್ನೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಇಂಥ ಹಿರಿಯರನ್ನು ಕರೆದು ನಮ್ಮ ದೇಶದ ಹೆಸರನ್ನು ಬೆಳಗಿಸಿದ ರಘುರಾಮ್ ಭಟ್ ಅವರನ್ನು ಇವತ್ತು ಕರೆದು ಅವರನ್ನು ಗೌರವಿಸುವುದು ನಮ್ಮೆಲ್ಲರ ಭಾಗ್ಯ. ಹಾಗೆ ಎಲ್ಲ ಕ್ರಿಕೆಟ್ ಪ್ಲೇಯರ್ ಅವರು ಅಂದ್ರೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ T20 ಆಡುವ ತುಂಬಾ ಕ್ರಿಕೆಟ್ ಆಟಗಾರರಿದ್ದಾರೆ. ಅವರಿಗೆ ಕೂಡ ಈ ಹೊತ್ತಲ್ಲಿ ಇದು ಶುಭ ಸಂದೇಶ. ನಮ್ಮ ಅದರೊಟ್ಟಿಗೆ ಕರ್ನಾಟಕ ರಾಜ್ಯ ಬೋರ್ಡಿನ ಅಧ್ಯಕ್ಷರು ಕೂಡ ಆಗಿರುತ್ತಾರೆ ರಘುರಾಮ್ ಭಟ್ ಅವರು. ಅವರ ನಿವೃತ್ತಿಯಲ್ಲಿ ಕೂಡ ಈಗ ಸಾಧನೆಯನ್ನು ಮಾಡ್ತಿದ್ದಾರೆ. ಆದರೂ ಆ ಸಂಸ್ಥೆಯನ್ನು ಇನ್ನೂ ಬೆಳಗಿಸಿ ನಮ್ಮ ರಾಜ್ಯ ತಂಡದಿಂದ ರಾಷ್ಟ್ರ ತಂಡಕ್ಕೆ ಹೆಚ್ಚಿನ ಕ್ರಿಕೆಟ್ ಆಟಗಾರರನ್ನು ಸೇವೆ ಸಲ್ಲಿಸುವ ಯೋಗ ಭಾಗ್ಯ ಆ ದೇವರು ಬ್ರಹ್ಮನಾಂಬಿಕೆ ಅವರಿಗೆ ಕೊಡ್ಲಿ ಅಂತ ನಾನು ಹಾರೈಸಿ ಇವತ್ತಲ್ಲಿ ಅವರಿಗೆ ಶುಭ ಹಾರೈಸ್ತೇನೆ. ಈಗ ನಾವೆಲ್ಲರೂ ಅವರನ್ನ ಶಾಲು ಹೊದಿಸಿ ಅವರಿಗೆ ಮೊಮೆಂಟ ಕೊಟ್ಟು ಹಾರ ಹಾಕಿ ಗೌರವಿಸಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ.
ಬನ್ನಿ ಬನ್ನಿ ಒಟ್ಟಿಗೆ ಒಟ್ಟಿಗೆ ಬನ್ನಿ. ಎಲ್ಲ